ನಮ್ಮದು ಏನು ಸಮಸ್ಯೆ ಅಂದರೆ, ನಾನು ಒಂದು ಕರ್ತವ್ಯ ಮುಗಿಸಿ ಆ ಶೂಟಿಂಗ್ ಮುಗಿಸಿ ನಾವು ಹೋದಾಗ ನಾನು ಮರ್ತು ಬಿಡ್ತೀನಿ, ಎಲ್ಲ ಮರ್ತು ಬಿಡ್ತೀನಿ. ನನ್ನ ಜೀವನದಲ್ಲಿ ನಾನು ಮರಳು ಬಿಡ್ತೀನಿ ವಾಪಸ್. ನಾನು ನಂದೇ ಯೋಚನೆಯಲ್ಲಿ ಇರ್ತೀನಿ. ನಾನು ಈ ಥರ ಡಬ್ಬಿಂಗು ಅಂತ ಕರೆದಾಗ ಸ್ವಲ್ಪ ಶಾಕ್ ಆದೆ ನಾನು ನೋಡಿ. ಇಷ್ಟು ಚೆನ್ನಾಗಿ ಮಾಡಿದೀವ ನಾವು ಪಿಕ್ಚರ್ನ, ಇಷ್ಟು ಸಖತ್ತಾಗಿದೆ ಪಿಕ್ಚರ್ ಇದು, ವಾವ್ ಅಂತ ಮನಸ್ಸಲ್ಲಿ ನಂಗೆ ಬಹಳ ಖುಷಿ ಆಗ್ತಾ ಇತ್ತು. ಡಬ್ಬಿಂಗ್ನಂತೂ ಬಹಳ ಎಂಜಾಯ್ ಮಾಡಿದ್ವಿ. ನನಗೆ ಬಹಳ ಖುಷಿಯಾದಂಥ ಜಾಗ ಯಾವುದು ಅಂದರೆ ಆಕ್ಟಿಂಗ್ ಸ್ಪಾಟ್ ಅಲ್ಲ, ಡಬ್ಬಿಂಗ್ ನಂಗೆ ತುಂಬ ಇಷ್ಟ. ಆ ಡಬ್ಬಿಂಗಲ್ಲಿ ಎಲ್ಲರೂ ಬಹಳ ಅರಿಬಿರಿನಲ್ಲಿ ಬರ್ತಾರೆ, ಒಪ್ಪಿಸ್ಬಿಟ್ಟು ಹೊರಟೋಗ್ತಾರೆ. ನಾನು ಹಂಗಲ್ಲ, ನಾನು ರಿಕ್ವೆಸ್ಟ್ ಮಾಡ್ಬಿಡ್ತೀನಿ, ನಾನು ಒಂದು 4-5 ದಿನ ಡಬ್ಬಿಂಗ್ ಮಾಡಬೇಕು ಸಹಕರಿಸಿ ಅಂತ ನಾನು. ಯಾಕೆಂದ್ರೆ ನಾವು ಎಷ್ಟು ತಪ್ಪುಗಳನ್ನ ಮಾಡಿರ್ತೀವಿ, ಅದು ಡಬ್ಬಿಂಗಲ್ಲಿ ಮಾತ್ರ ಅದನ್ನು ಮುಚ್ಚಾಕಕ್ಕೆ ಸಾಧ್ಯ, ಇನ್ನೆಲ್ಲೂ ಮಾಡೋಕ್ಕಾಗಲ್ಲ. ಸಿನಿಮಾ ಅದು ಒಂದು ಬಹಳ ಬ್ಯೂಟಿಫುಲ್ ಜಾಗ. ಹಾಗಾಗಿ ಒಂದು ಸಣ್ಣ ಮಾರ್ಕೆಟಿಂಗು ಮಾಡ್ಕೊತೀನಿ, ಬೇಜಾರು ಮಾಡ್ಕೋಬೇಡಿ. ಒಂದು ಬಹಳ ಬ್ಯೂಟಿಫುಲ್ ಸ್ಟುಡಿಯೋ ಮಾಡ್ತಾ ಇದ್ದೀನಿ, ವಂಡರ್ಫುಲ್ ಸ್ಟುಡಿಯೋ, ಫೈನ್ 1 ಅಂತ. ಯಾಕೆಂದ್ರೆ ಮನೆ ಪಕ್ಕದಲ್ಲಿ ಇರುತ್ತೆ, ನಾನು ಸ್ವಲ್ಪ ಸೋಂಬೇರಿ, ಅಲ್ಲಿ ಇಲ್ಲಿ ಓಡಾಡಕ್ಕಾಗಲ್ಲ. ಸುಮ್ಮನೆ ಪಕ್ಕದಲ್ಲಿ ಲಿಫ್ಟ್ ಹತ್ಬಿಟ್ರೆ ಮೇಲ್ಗಡೆ ಹೋಗ್ಬೋದು. ಹಂಗೆ ಒಂದು ಬ್ಯೂಟಿಫುಲ್ ಸ್ಟುಡಿಯೋ. ನಾನಾ ನೀವು ಬೇರೆ ಕೇಳಿಸ್ತು ಇಲ್ಲ ಇಲ್ಲ ಇಲ್ಲ, ಅದು ಪಾಲಿಟಿಷಿಯನ್ಸ್ ಇರುತ್ತೆ, ನನಗಿಲ್ಲ. ನಮ್ಮವರು ಅಂದ್ರೆ ಅದು ಬೇರೆನೇ ಇರುತ್ತೆ, ಅದು ನಿಮ್ದು ಅಂತ ಅನ್ಕೊಂತೀನಿ. ಬಟ್ ಯು ವಿಲ್ ಎಂಜಾಯ್. ಮನೆ ಇದ್ದಂಗಿರುತ್ತೆ. ಅವನ ಮೇಲೆ ಹತ್ತು ಬಿಟ್ರೆ ಯಾರ್ದು ಕಾಟ ಇರೋದಿಲ್ಲ, ಸುತ್ತಲೂ ಮರ ಗಿಡಗಳು ಕಾಣುತ್ತೆ ನಿಮಗೆ, ಬಹಳ ಬ್ಯೂಟಿಫುಲ್ ಆಗಿರುತ್ತೆ. ಸ್ವಲ್ಪ ಸಿನಿಮಾದವ್ರು ದಮ್ಮುಡಿಯೋ ಶ್ವಾಸ ಜಾಸ್ತಿ ಅಂತ ಹೇಳಿ ವೆಂಟಿಲೇಷನ್ ಚೆನ್ನಾಗಿ ಮಾಡಿದೀನಿ, ತುಂಬಾ ಚೆನ್ನಾಗಿರುತ್ತೆ. ಇದು ನಿಮ್ಮಿಂದ ಅಲ್ಲೋಗಿ ಸೇರ್ಕೊಬಿಡ್ಲಿ, ಮುಂದೆ ನಮ್ದು ಏಪ್ರಿಲ್ ಓಪನ್ ಗೊತ್ತಾಗ್ಬಿಡ್ಲಿ. ಅದಕ್ಕೆ ಜಗ್ಗೆ ಸ್ಟುಡಿಯೋ ಅಂತ ಸಿಗ್ತಾ ಇದೆ. ಸೊ ಹಂಗಾಗಿ ಡಬ್ಬಿಂಗು ಅನ್ನೋದು ನನಗೆ ಬಹಳ ಇಷ್ಟವಾದ ಜಾಗ. ಅಲ್ಲಿ ನಾವು ಬಹಳನೇ ಎಂಜಾಯ್ ಮಾಡ್ತಾ ಒಂದೊಂದು ಅಕ್ಷರವನ್ನು ಜೋಡಿಸ್ತಾ ಇದೀವಿ. ಹಿಂಗಂದ್ರೆ ಹೆಂಗೆ, ಹಿಂಗಂದ್ರೆ ಹೆಂಗೆ. ಅದಕ್ಕೆ ಉದಾಹರಣೆಗೆ ಒಂದು ತಾತ ಅಂತ ಸೇರಿಸಿದ್ವಲ್ಲ ಎಲ್ಲೋ ಒಂದ್ ಕಡೆ, ಅಲ್ಲಿ ಇರಲೇ ಇಲ್ಲ. ಅಲ್ಲಿ ಒಂದು ತಾತ ಅಂತ ಅನ್ಬಿಟ್ಟು ಅದು ಆತರ ಸಣ್ಣ ಪಂಚಸ್ ಎಲ್ಲ ಬಹಳ ಅದ್ಭುತವಾಗಿ ಡಬ್ಬಿಂಗ್ ಅಲ್ಲೇ ಮಾಡಕ್ ಸಾಧ್ಯ. ನಾನು ಜಗೇಶ್ ಸರ್ ಪಕ್ಕದಲ್ಲಿದ್ದಾರೆ ಅಂತಲ್ಲ, ಅವರು ಕೆಲಸ ಮಾಡುವಾಗ ತುಂಬಾ ಶಿಸ್ತ ಕೆಲಸ ಮಾಡಿರ್ತೀವಿ. ಡಬ್ಬಿಂಗ್ ಎಲ್ಲ ಬಂದಾಗ ಏನಾಗುತ್ತೆ ಅಂದ್ರೆ, ಮೊದಲ ಪ್ರೇಕ್ಷಕ ನಾನಾಗಿರ್ತೀನಿ, ನಂಗೆ ನಗು ಬರಬೇಕು ಅಂತ ಹೇಳಿ. ಜಗೇಶ್ ಸರ್ಗೆ ನೀವು ಒಳ್ಳೇದೊಂದು ಮಾತು ಕೊಟ್ಬಿಟ್ಟು ಬಿಟ್ಬಿಡಿ, ಅದನ್ನ ತಿರುಗಿಸ್ತಾರೆ, ಮುರಿಸ್ತಾರೆ, ಆಟ ಆಡ್ತಾರೆ, ಅದ್ರೊಳೊಂದು ಮಜಾ ಸಿಗತ್ರಿ. ಅದು ಅವ್ರ ಸ್ಟ್ರೆಂತ್. ಅದು ಯಾಕಂದ್ರೆ ಎಲ್ಲವನ್ನ ಬರೆಯಕ್ಕಾಗಲ್ಲ. ಕೆಲವು ಸಣ್ಣದು ತುಂಬಾ ದೊಡ್ಡ ಮ್ಯಾಜಿಕ್ ಕ್ರಿಯೇಟ್ ಮಾಡಿದೆ. ಮಂಜುನಾಥಲ್ಲೂ ಕೊಟ್ಟಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ, ಮಠದಲ್ಲೂ ಕೊಟ್ಟಿದ್ದಾರೆ, ಡಿಸ್ಕಸ್ ಮಾಡ್ತೀವಿ. ಅದು ಶೂಟಿಂಗ್ ಅಲ್ಲಾದ್ರೆ ಡಬ್ಬಿಂಗ್ ಅಲ್ಲಂತೂ ಕೆಲವು ಲೈನ್ಸ್ ಅಣ್ಣ ಈ ತರ ಹೋಗೋಣ ಅಂತ ನಾನೊಂದು ಮಾಡ್ತೀನಿ ನೋಡು ಅಂತ ಅನ್ನೋರು, ಹೇಳಿ ಅಣ್ಣ ಅಂತ ಅದು ಹೇಳ್ತಿದ್ರು, ಅಣ್ಣ ಸೂಪರ್ ಆಗಿದೆ, ಇದು ಇಟ್ಕೊಳ್ಳೋಣ ಅಂತ. ಸೊ ಸ್ಕ್ರಿಪ್ಟು ಫೈನಲ್ ಆಗೋದು ಡಬ್ಬಿಂಗ್ ಹಂತಗಳಲ್ಲಿ. ಜಗ್ಗೇಶ್ ಅವರ ಅವರು ಅದಕ್ಕೆ ತುಂಬಾ ಇನ್ವಾಲ್ವ್ ಆಗಿ ಮಾಡ್ತಾರೆ. ಮತ್ತು ನಾನು ಕೇಳಿದ್ದು, ಒಬ್ಬ ನಿರ್ಮಾಪಕರ ಹೆಸರು ಬೇಡ, ಅವರು ಇವರ ಡಬ್ಬಿಂಗ್ ಬಂದು ಕೂತ್ಕೊಳ್ಳೋರಂತೆ. ಇವ್ರ ಸಿನಿಮಾ ಡಬ್ಬಿಂಗ್ ಮಾಡುವಾಗ ನಾ ಸಿನಿಮಾಗಿಂತ ಜಗ್ಗೇಶ್ ಅವ್ರ ಡಬ್ಬಿಂಗ್ ನೋಡ್ಬೇಕು ನಾನು ಅಂತ. ಯಾಕೆಂದ್ರೆ ಒರಿಜಿನಲ್ ಡೈಲಾಗ್ ಒಂದಿರುತ್ತೆ, ಆ ಡಬ್ಬಿಂಗ್ ಅಲ್ಲಿ ಇಂಪ್ರೂವೈಸ್ ಮಾಡ್ಬಿಡ್ತಾರೆ, ಇನ್ನೂ ಕಾಮಿಡಿ ಇರುತ್ತದು ಅಂತ. ಅದು ಜಗ್ಗೇಶ್ ಅವ್ರ ಸ್ಟ್ರೆಂತ್. ಅದು ಅದನ್ನ ಎಲ್ಲೂ ಪಬ್ಲಿಷ್ ಆಗಿಲ್ಲ. ಅದು ಅವ್ರನ್ನ ಸಿಗಲ್ಲ, ಡಬ್ಬಿಂಗ್ ಅವ್ರದ್ದು ಇವತ್ತೆಲ್ಲೋ ಹಾಕೊಂಡಿದ್ದಾರೆ ಅಂತ. ಸ್ಟುಡಿಯೋ ಆಕಾಶಲ್ಲಿ ಅವ್ರದ್ದು ಇದೆಯಂತೆ, ನಾನು ಹೋಗಿ ನೋಡ್ತಾ ಇದ್ದೀನಿ, ದೂರ ನಿಂತ್ಕೊಂಡು ನೋಡಿ ಎಂಜಾಯ್ ಮಾಡ್ಬಿಟ್ಟು ಬರ್ತಾರೆ.